ಹೆಸರೇನು, ಎಷ್ಟು ವರ್ಷದಿಂದ ಮದುವೆ ಆಗಿತ್ತು, ಅವರೇ ಗಂಡನ ಹೆಸರೇನು, ನಿನ್ನೆ ಏನಾಯ್ತು ಹೇಳಿ? ನಮ್ಮ ಅಕ್ಕನ ಹೆಸರು ರೇಖಾ ಅಂತ. 18 ವರ್ಷ ಆಗಿತ್ತು ಮದುವೆಯಾಗಿ. ರಘು ಅನ್ನೋರನ್ನ ಆನಬಾಳು, ಸಕಲೇಶ್ಪುರ ತಾಲೂಕು. ಅವರು ಜೀವನದಲ್ಲಿ ಅನ್ಯೂನ್ಯತೆ ಕಮ್ಮಿಯಾಗಿತ್ತು. ಈ ಒಂದು 5 ವರ್ಷದ ಹಿಂದೆ ಅಲ್ಲಿ ಹೊಡೆದಾಟ ಮಾಡ್ಕೊಂಡು ಅಲ್ಲಿರಲ್ಲ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದು ಈ ರಿಸೀವಲ್ಲಿ ಬಾಡಿಗೆ ಮನೆ ಮಾಡಿಕೊಟ್ಟಿದ್ವಿ. ಅವನು ಇಲ್ಲ ನಾನು ಕರೆಕ್ಟಾಗಿ ಇರ್ತೀನಿ ಅಂದ್ಬಿಟ್ಟು ಇಲ್ಲೇ ಬಂದಿದ್ದ. ಈಗ ಒಂದು ಮೂರು ವರ್ಷದಿಂದ ಚುಂಚನಗಿರಿ ಆಸ್ಪತ್ರೆಯಿಂದ ನಮ್ಮ ಅಕ್ಕ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ರು. ಬಟ್ ಇವನೇನು ಕೆಲಸಕ್ಕೇನು ಹೋಯ್ತಿರಲಿಲ್ಲ, ನಮ್ಮ ಅಕ್ಕಂದೇ ದುಡಿಮೆ ಅಲ್ಲ. ಬಟ್ ಅವನು ದಿನ ಕುಡಿದು ಬಂದು ಹೊಡೆದಾಡ್ತಿದ್ರಲ್ಲ, ನಮಗೆ ಅವ್ನಿಗೆ ಗೊತ್ತಾಗಲಿ ಅವ್ನು ದಿನ ಇದ್ದಿದೆಯಲ್ವ ಅಂತ ಅಂದ್ಕೊಂಡಿದ್ವಿ. ಬಟ್ ನೆನ್ನೆ ಮಕ್ಕಳಿಲ್ದಿರೋ ಟೈಮ್ ನೋಡಿ ಚಾಕು ಹಾಕಿ ಕೊಲೆ ಮಾಡೋದು. ಏನಕ್ಕೆ ಜಗಳ ಮಾಡ್ತಿದ್ರು? ಅವನು ಏನು ಎಣ್ಣೆ ಕುಡ್ದ ಅವ್ನು ಅಷ್ಟೇ. ಅವನು ತಲಾಟೆ ಇದ್ದೇ ಇರುತ್ತಲ್ಲ, ಎಣ್ಣೆ ಕುಡಿದ್ರೆ ನಾನು ಇವಳೇ ದುಡಿಬೇಕು ಎಣ್ಣೆ ಕುಡಿಯೋಕ್ಕೆ. ಕೆಲ್ಸಕ್ಕೆ ಹೋಯ್ತಿದೀವಲ್ಲ, ಕುಡಿಯೋಕೆ ಎಣ್ಣೆ ಬೇಕು. ಈಗ ಒಂದು 15 ದಿವಸ ಹಿಂದೆ ಒಂದು ಬೀರು ಹೊಡೆದ್ಬಿಟ್ಟು ಒಂದು 200 ರೂಪಾಯಿ ದುಡ್ಡು ಹೊತ್ಕೊಂಡೋಗಿದ್ದ. ಮತ್ತೆ ರೇಷನ್ ಎಲ್ಲನೂ ಮಾರಿ ಎಣ್ಣೆ ಕುಡಿತಾ ಇದ್ದ. ಈಗ ಒಂದು 4-5 ದಿವಸ, ಒಂದು ವಾರ ಆಗೈತಿ ನಾವು ಅವ್ರ ಊರಿಗೆ ಹೊಂಟೋಗ್ಬಿಟ್ಟಿದ್ದ. ಬಂದು ಅಲ್ಲಿಂದ ಬಂದೇ ಸಂಚು ಮಾಡಿ ಕೊಲೆ ಮಾಡೋಣ ಅಂತ ನಮ್ಮ ಅಭಿಪ್ರಾಯ. ನನಗೆ 8:17ರಲ್ಲಿ ಫೋನ್ ಬಂತು. ನಮ್ಮ ಅಕ್ಕನ ಮಗ ಚಿಕ್ಕವನು ಜೀವನ್ ಅಂತ ಅವ್ನು ಫೋನ್ ಮಾಡಿದ. ಮಾವ ಬನ್ನಿ, ಅಪ್ಪ ಚಾಕು ಹಾಕ್ಬಿಡೈತೆ ಅಮ್ಮಂಗೆ ಅಂತ. ತಕ್ಷಣ ಹೋದ್ವಿ. ಕಂಡೀಷನ್ ಫುಲ್ಲು ಬಿದ್ದು ಉಸಿರಾಟ ಏನು ಸ್ವಲ್ಪ ಪಲ್ಸ್ ಇತ್ತಷ್ಟೇ, ಮಾತಾಡೋ ಸ್ಟೇಜಲ್ಲಿ ಇರಲಿಲ್ಲ. ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡೋಗಿದ್ವಿ. ಹಿರಿಸೇವೆಗೆ ಹೋದ್ವಿ, ಅಲ್ಲಿ ಸ್ವಲ್ಪ ಪಲ್ಸ್ ರೇಟ್ ಇತ್ತು. ಅಲ್ಲಿಂದ ಆದಿಚುಂಚನಗಿರಿ ಆಸ್ಪತ್ರೆಗೆ ಕರ್ಕೊಂಡೋದ್ವಿ. ಅಲ್ಲಿ ಕರ್ಕೊಂಡೋಗೋ ಹೊತ್ತಿಗೆ ಡೆತ್ ಆಗಿದ್ರು. ಚಾಕುನಲ್ಲಿ ಚುಚ್ಚಿರೋದು, ಎದೆ ಭಾಗ, ಕುತ್ತಿಗೆ ಭಾಗ. ಓಡೋಗಿದ್ದಾನೆ. ಮಗು ನೋಡಿದೆ, ಮಗು ಇಟ್ಕೊಳಕ್ ಹೋದಾಗ ಅವನು ಮಗು ಕಣ್ಣಾರೆ ನೋಡಿದಾಗ ಚಾಕುನಲ್ಲಿ ಕುತ್ತಿಗೆಗೆ ಹಾಕಿರೋದು. ಇಟ್ಕೊಳಕ್ಕೆ ಅಂತ ಹೋದಾಗ ಮಗುನು ತಿಳ್ಬಿಟ್ಟು ಹೊಂಟಾಗವನೆ. ಇವರೇ ಮಕ್ಕಳೆಲ್ಲ ಸಾಕ್ತಿದ್ವು, ಅವರೇ ಬಾಡಿಗೆ ಕಟ್ಟೋದಾಗ್ಲಿ ಎಲ್ಲ. ಅವನು ದಂಡದ ಕೂಡ ಹಾಕೊಂಡು ಸಾಕಂತ ಇಲ್ಲೇ ಇದ್ರು. ಇವನೇ ಸಾಯಿಸಾನೆ, ಊಟ ಜಾಸ್ತಿಯಾಗಿ ಸಾಯಿಸಾನೆ. ಇನ್ನೇನಿಲ್ಲ, ಅವನಿಗೆ ಲೈಫ್ ಲಾಂಗ್ ಬರಬಾರ್ದು ಗಲ್ಲು ಶಿಕ್ಷೆ. ಕೆಲಸ ಏನೂ ಇಲ್ಲ, ಹೆಸ್ರಿಗಷ್ಟೇ ಪೇಂಟಿಂಗು. ಯಾರು ಬಂದು ಹೋಯ್ತು ಅರ್ಧ ಬರ್ಧ ಕೆಲಸ ಮಾಡೋಣ ಅಷ್ಟೇ. ಅವರಿಂದ ನಮಗೆ ಕೆಟ್ಟ ಹೆಸರು. ನೋಡಿ, ನಿಮ್ಮ ಮಾವ ಬಂದು ಹಿಂಗೆ ಮಾಡಿದ್ರು ಅಂತ ಕೆಟ್ಟ ಹೆಸರು ನಮಗೆ ತೋರಿಸೋದಷ್ಟೇ. ಯದುಕುಮಾರ್ ಅಂತ ನಾನು.